ನನ್ನ ಹೆಸರು ಕಮಲ. ಆದ್ರೆ ಈ ಮನೆಯಲ್ಲಿ ನನ್ನನ್ನು ಆ ಹೆಸರಲ್ಲಿ ಯಾರು ಕೂಗುದಿಲ್ಲ. ದೇ ಕಾಲ್ ಮೀ ಕುತಂತ್ರಿ ಕಮಲ. ಸತ್ಯ ಹೇಳ್ಬೇಕು ಅಂತಂದ್ರೆ ನಾನು ಆ ಹೆಸರಿಗೆ ತುಂಬಾ ಕಷ್ಟಪಟ್ಟಿದ್ದೇನೆ. ಎಲ್ರು ಬೆಳಗ್ಗೆ ಎದ್ದು ಕಾಫಿ ಸಿಪ್ ಮಾಡಿದ್ರೆ ನಾನು ಗಾಸಿಪ್ ಮಾಡ್ತೇನೆ. ಮನೆಯಲ್ಲಿರುವ ಎಲ್ಲರನ್ನು ಬುಟ್ಟಿಗಾಕಿಕೊಂಡು ನನ್ನ ಕಿನ್ನಿ ಬೆರಳಲ್ಲಿ ಆಟ ಆಡಿಸ್ತೇನೆ. ಯಾರು ಯಾರನ್ನ ಹೊಗಳ್ತಾ ಇದ್ದಾರೆ ಅದ್ರ ಮೇಲೇ ನಂಗೆ ಕಣ್ಣು. ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇದ್ರೆ ಚಂದವೇ, ಆದ್ರೆ ಜಾಸ್ತಿ ಆದ್ರೆ ನನ್ಗಿಷ್ಟ ಆಗುದಿಲ್ಲ. ಅದಕ್ಕೆ ಎಲ್ಲಿ ಯಾವಾಗ ಹೇಗೆ ಬೆಂಕಿ ಹಚ್ಬೇಕು ಅಂತ ನನ್ಗೆ ಚೆನ್ನಾಗಿ ಗೊತ್ತು. ನನ್ನ ನಾದ್ನಿ ಹೆಸರು ಕಲಾ ಅಂತ. ಒಳ್ಳೆ ಹುಡುಗಿ, ಆದ್ರೆ ಜಾಸ್ತಿ ಒಳ್ಳೆತನ ಒಳ್ಳೇದಲ್ಲ. ತುಂಬಾ ಸ್ವೀಟ್ ಆದ್ರೆ ಶುಗರ್ ಬರ್ತದೆ. ನಮ್ಮ ಅತ್ತೆ ಮಾವ, ನಮ್ಮ ನೇಬರ್ಸ್, ನನ್ನ ಗಂಡ, ಅವಳ ಗಂಡ ಎಲ್ಲರಿಗೆ ಇವಳಂದ್ರೆ ತುಂಬಾ ಇಷ್ಟ. ಎಲ್ಲಿ ತನಕ ಅಂತ ಹೇಳಿದ್ರೆ ಮನೆಗೆ ಬರುವ ಕೆಲಸದವಳಿಗೆ ಇವಳಂದ್ರೆ ಪಂಚ ಪ್ರಾಣ. ಅವಳ ಲೈಫ್ ಎಲ್ಲ ಗಡಿ ತೆಗಿಲಿಕ್ಕೆ ಎಂತೆಲ್ಲ ಮಾಡ್ಬೇಕು ನೋಡಿ, ಪ್ರತಿಯೊಂದನ್ನ ನಾನು ಅಚ್ಚುಕಟ್ಟಾಗಿ ಮಾಡ್ತೇನೆ. ಆದ್ರೆ ಖುಷಿ ಖುಷಿಯಾಗಿರ್ತಾಳೆ. ನಾನು ಎಷ್ಟೇ ಟಾಂಟು ಕೊಟ್ಟರು ಅದನ್ನ ಇಗ್ನೋರ್ ಮಾಡಿ ಹೋಗ್ತಾಳೆ. ಅದಕ್ಕೆ ನಾನು ಕೂಡ ನನ್ನ ಲೈಫ್ ಮಿಷನ್ ಅನ್ನ ಸೆಟ್ ಮಾಡ್ಕೊಂಡಿದ್ದೇನೆ. ಇವಳ ಪೇಷನ್ಸ್ ಅನ್ನ ಚೆಕ್ ಮಾಡಿ ಮುರ್ದಾಕ್ಲಿಕ್ಕೆ. ದೇವರು ಯಾವತ್ತೂ ತಪ್ಪು ಮಾಡೋದಿಲ್ಲ ಅಂತೆ. ಯಾರು ಹೇಳಿದು? ಕಲಾನನ್ನು ನಮ್ಮ ಮನೆಯ ಸೊಸೆ ಮಾಡಿ ದೊಡ್ಡ ತಪ್ಪೇ ಮಾಡಿದ್ದಾರೆ. ಕಲಾ ಸೂಪರ್ ಅಡಿಗೆ ಮಾಡ್ತಾಳೆ. ಅದಕ್ಕೆ ಮೊನ್ನೆ ಹೊಟ್ಟೆ ಕಿಚ್ಚು ತಡಿಯಕ್ಕಾಗ್ದೆ ಒಂದು ದೊಡ್ಡ ಬೌಲಲ್ಲಿ ಉಪ್ಪು ಸುರಿದು ಬಿಟ್ಟೆ. ನಾನೆಂತ ಮಾಡ್ಲಿಲ್ಲಪ್ಪ, ನಾನ್ ಟೇಸ್ಟ್ ನೋಡುವಾಗ ಕಲಾ ಇವತ್ತು ಟೇಸ್ಟ್ ಸ್ವಲ್ಪ ಬೇರೆ ಆಗಿದೆಯಲ್ಲ ಅಂತ ಅಷ್ಟೇ ಅಂದಿದ್ದು. ಮಿಕ್ಕಿದೆಲ್ಲ ನಮ್ಮ ಮನೆಯವರು ಹೇಳಿದ್ರು ಬಿಡಿ. ನನ್ನ ಅತ್ತೆ ಹೇಳ್ತಾರೆ ಕಲಾ ನನ್ನ ಮಗಳಿದ್ದಾಗೆ ಅಂತ. ಅದಕ್ಕೆ ನಾನು ಹೇಳಿದೆ, ಹಾಗಿದ್ರೆ ಅವಳ ತಾಯಿಗೆ ಯಾಕೆ ಡೈಲಿ ಫೋನ್ ಮಾಡಿ ಅಳುದು? ನಾನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡಲಿಲ್ಲ ಇವರು. ನಾನು ಜಸ್ಟ್ ಉರಿತಿದ್ದ ಬೆಂಕಿಗೆ ಸೀಮೆಣ್ಣೆ ಸುರಿದೆ. ಮನೆಗೆ ನೆಂಟರು ಬಂದ್ರೆ ಕಲಾ ಟೀ ಸರ್ವ್ ಮಾಡಿದ್ರೆ ನಾನು ಇನ್ಫಾರ್ಮೇಶನ್ ಸರ್ವ್ ಮಾಡ್ತೇನೆ. ಯಾರಿಗೂ ಹೇಳ್ಬೇಡಿ ನಾನು ಹೇಳಿದಂತ. ಇದು ನನ್ನ ಫೇವ್ರೆಟ್ ಸೆಂಟೆನ್ಸ್. ಅಲ್ಲ, ಹೊಸತ್ತು ಸೀರೆ ತಗೊಂಡಿದ್ಲು. ನಾನು ಕೇಳಿದೆ, ಯಾರು ಗಿಫ್ಟ್ ಮಾಡಿದ್ದು ನಿನ್ಗೆ? ಅಷ್ಟೇ. ಮನೆಯವರೆಲ್ಲ ಅವಳ ಹತ್ರ ಮಾತು ಬಿಟ್ಬಿಟ್ರು. ಆ ಸೀರೆ ಈಗ ನನ್ನ ಹತ್ರ ಇದೆ. ಅರಶಿಣದಿಂದ ತಂದದು. ಬ್ಲೌಸ್ ನೈಸ್ ಬುಟೀಕಿಂದ ಸ್ಟಿಚ್ ಮಾಡಿಸಿದ್ದು. ಇಷ್ಟು ಚಂದ ಕಲಾನಿಗೆ ಸಹ ಕಾಣ್ತಿರ್ಲಿಲ್ವೋ ಏನೋ, ಆದ್ರೆ ನನ್ನ ಮೈಯಲ್ಲಿ ರೈಸ್ತಾ ಉಂಟು. ಯಾವತ್ತು ನಾನು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬೀಳಲೇ ಇಲ್ಲ. ಯಾಕಂತಂದ್ರೆ ಜಗಳ ನಡೀತಿರ್ಬೇಕಾದ್ರೆ ನಾನು ಮೂಲೆಯಲ್ಲಿ ನಿಂತ್ಕೊಂಡು ಡೀಪ್ ಬ್ರೆತ್ ತಗೊಳ್ತಾ ಅದನ್ನ ಎಂಜಾಯ್ ಮಾಡ್ತಾ ಇರ್ತಾನೆ. ಯಾರಾದ್ರೂ ನನ್ನ ಹತ್ರ ಬಂದು ಕೇಳಿದ್ರೆ, ಅಯ್ಯೋ ನಾನು ಚಿಕ್ಕೋಳು, ನಾನು ಏನು ಅಂತ ಹೇಳಿ, ನೀವೇ ದೊಡ್ಡವ್ರು ನೋಡ್ಕೊಳ್ಳಿ ಅಂತ ಹೇಳ್ತಾನೆ. ಅದೇ ಎಲ್ಲ ಮುಗಿದ ನಂತರ ಒಬ್ಬೊಬ್ಬರಾಗಿ ಹಿಡಿದು ಅವರ ಹಿಂದೆ ಬೇರೆ ಕತೆ ಕಟ್ಟಿ ಇಡೀ ಮನೆಯಲ್ಲಿ ರಣರಂಗ ಮಾಡಿ ಬಿಡ್ತಾನೆ. ಅಪ್ಪ ಕಲಾ ಸೈಲೆನ್ಸ್ ಇಂದ ಇಡೀ ಮನೆಯನ್ನು ಶಾಂತಗೊಳಿಸಬಹುದು, ಅವಳ ಒಳ್ಳೆತನದಿಂದ ಎಲ್ಲರನ್ನೂ ಒಲಿಸಬಹುದು ಅಂತ ಅನ್ಕೊಂಡು ಬಿಟ್ಟಿದ್ದಾಳೆ. ಅವಳಿಗೆ ಗೊತ್ತಿಲ್ಲ ಅವಳು ಕುತಂತ್ರಿ ಕಮಲ ಜೊತೆ ಇರುವುದು ಅಂತ. ಪ್ರೊಫೆಷನಲ್ ಮ್ಯಾನಿಪ್ಯುಲೇಟರ್, ಇಮೋಷನಲ್ ಇಂಜಿನಿಯರ್. ಜನ ಅನ್ಕೊಳ್ತಾರೆ ನನ್ನಿಂದ ಜಗಳ ಆಗುದು ಅಂತ. ಅಲ್ವೇ ಅಲ್ಲ, ನಾನು ಬೀಜ ಬಿತ್ತುದು ಮಾತ್ರ, ಮರ ಅದ್ರ ಪಾಡಿಗೆ ಬೆಳೆತದೆ. ನಾನೊಂಥರ ಮಾಲಿ ಇದ್ದಾಗೆ. ನಾನು ನಗ್ತಾ ಇರುವ ಮಗುವನ್ನು ನೋಡಿದ್ರೆ ಸಾಕು, ಅದು ಅಳ್ಳಿಕೆ ಶುರು ಮಾಡ್ತದೆ. ಹೂವಿನ ಮೊಗ್ಗನ್ನು ನೋಡಿದ್ರೆ ಸಾಕು, ಅದು ಅರಳುದನ್ನೇ ಮರೆತು ಬಿಡ್ತದೆ. ಹಾರುತ್ತಿರುವ ಹಕ್ಕಿಯನ್ನು ನೋಡಿದ್ರೆ ಸಾಕು, ಅಲ್ಲಿಂದಲೇ ಬಿದ್ದು ಸತ್ತೋಗ್ತದೆ. ಬೊಗಳುವ ನಾಯಿಯನ್ನು ಕಂಡ್ರೆ ಸಾಕು, ಮಾರನೇ ದಿವಸದಿಂದ ಅದು ಬೊಗಳುದನ್ನೇ ಮರೆತು ಬಿಡ್ತದೆ. ಒಳ್ಳೆತನ ನನ್ನ ಮುಂದೆ ಮಂಡಿಗೂಡ್ತದೆ. ನನ್ನದು ಅನ್ಯಾಯದ ಸಾಮ್ರಾಜ್ಯ. ಇಲ್ಲಿ ಯಾರಾದ್ರೂ ಒಳ್ಳೆತನ ತೋರಿಸ್ಲಿಕ್ಕೆ ಬಂದ್ರೆ ಅವರನ್ನು ಸರ್ವನಾಶ ಮಾಡಿಬಿಡ್ತಾನೆ. ಈ ವ್ಯಾಂಪ್ ಇರ್ತಾರಲ್ಲ, ಅವರು ಹೇಗೆ ಒಬ್ಬರ ಬಾಳು ಹಾಳು ಮಾಡುದು ಅಂತ ಯೋಚನೆ ಮಾಡ್ತಾನೆ ಇರ್ತಾರೆ. ನೀವು ಅನ್ಕೊಂಡಿರ್ಬೋದು ಇದೆಲ್ಲ ಸೀರಿಯಲ್ ಮಾತ್ರ ಅಂತ. ಖಂಡಿತವಾಗ್ಲೂ ಅಲ್ಲ, ಲೈಫಲ್ಲಿ ಕೂಡ ಆಗ್ತದೆ. ಕಂದಿನಿಂದ ಕೂಡ ನನಗೆ ಹೀರೋಯಿನ್ ಆಗುವ ಯಾವ ಹುಚ್ಚು ಇರ್ಲಿಲ್ಲ. ನನಗೆ ವಿಲನೇ ಆಗ್ಬೇಕಿತ್ತು. ಒಳ್ಳೆತನ ತೋರಿಸಿ ಯಾವ ಆಸ್ಕರ್ ಗೆಲ್ಲಿಕುಂಟು? ನನಗೆ ಈ ಮನೆಯ ಆಸ್ತಿ ಪತ್ರ, ಹಣ, ಚಿನ್ನ ಹಾಗೂ ಈ ಮನೆಯ ಆಡಳಿತ ನನ್ನ ಕೈಗೆ ಸಿಕ್ಕರೆ ಸಾಕು. ನಾನು ಕೀಗುಚ್ಚ ಸಿಕ್ಕಿಸಿಕೊಂಡು ಮನೆ ತುಂಬಾ ಓಡಾಡ್ತಾ ಇರಬೇಕಾದ್ರೆ ಕಲಾ, ಅಕ್ಕ ಕಾಫಿ ತಗೊಳ್ಳಿ, ಅಕ್ಕ ತಿಂಡಿ ತಗೊಳ್ಳಿ ಅಂತ ನನ್ನ ಕೆಲಸದವರಾಗಿ ನನ್ನ ಹಿಂದಿಂದೆ ಓಡಾಡ್ತಾ ಇದ್ರೆ ಸಾಕು. ಇದೇ ನನ್ನ ಆಸೆ. ಮನೆ ಮುರುಕಿ ವ್ಯಾಂಪನ್ನಿ ಪಾಪ ನಿಮ್ಮ ಗಂಡ ಅಂತಂದ್ರ ಅವರನ್ನೀಗಾಗ್ಲೇ ಮೂಕ ಪ್ರಾಣಿ ಮಾಡಿಬಿಟ್ಟಿದ್ದಾನೆ. ಹೌದು ಬಸವ, ಹೌದು. ಅಲ್ಲ ಬಸವ, ಅಲ್ಲ. ಯಾವತ್ತೂ ಜಗಳ ಮಾಡುದೇ ಇಲ್ಲ. ನಾನು ಜಗಳದ ಕತೆ ಮಾತ್ರ ಬರೆಯುವುದು. ಮನೆ ಹೊಡೆಯುವುದಿಲ್ಲ, ಮನಸ್ಸು ಮಾತ್ರ ಹೊಡಿತಾನೆ. ನನ್ನಿಂದ ಕುತಂತ್ರ ಅಲ್ಲ, ಕುತಂತ್ರವೇ ನನ್ನನ್ನು ಮಾಡಿದೆ. ನಾನು ಚಂಡಮಾರುತ ಅಲ್ಲ, ಆದ್ರೆ ಚಂಡಮಾರುತ ಬರ್ಲಿಕ್ಕೆ ಕಾರಣ ಮಾತ್ರ ನಾನೇ. ನನ್ನ ನಾಲಿಗೆಗಿಂತ ಮಿಗಿಲಾದ ಆಯುಧ ಬೇಕಾ?
ಕಲಾ ಎಲ್ಲಾರ ಮನಸ್ಸು ಗೆದ್ರೆ ನಾನು ಅವರೆಲ್ಲರ ತಲೆ ಕೆಡಿಸ್ತೇನೆ. ದಿನಾಲು ಕಲಾ ನನ್ನನ್ನು ಹೊಗಳ್ತಾಳೆ, ಅಕ್ಕ ನೀವೆಷ್ಟು ಚಂದ ಕಾಣ್ತೀರಾ, ಇದು ನಿಮ್ಗೆ ಎಷ್ಟು ಚಂದ ಕಾಣ್ತೀರಿ ಅಂತ. ನಾನು ಇಲ್ಲಿ ತನಕ ಅವಳನ್ನು ಯಾವತ್ತೂ ಹೊಗಳಿಲ್ಲ. ಇನ್ಸ್ಟೆಡ್ ನಾನು ಯಾವತ್ತೂ ಅವಳಿಗೆ ಬಾಡಿ ಶೇಮಿಂಗೇ ಮಾಡಿದ್ದು. ಅವಳ ಆಕಾರದ ಬಗ್ಗೆ, ಅವಳ ರೂಪದ ಬಗ್ಗೆ, ಅವಳ ಬಣ್ಣದ ಬಗ್ಗೆ ಅವಳನ್ನು ಹೀಯಾಳಿಸಿ ನೋವು ಕೊಟ್ಟೆ ಮಾತಾಡಿದೆ. ಅದರಲ್ಲಿ ಒಂದು ಎಷ್ಟು ಸುಖ ಸಿಗ್ತದೆ ಹೇಳ್ತಾನೆ. ಎಷ್ಟೋ ಸರಿ ವಸ್ತುಗಳನ್ನು ಕದ್ದು ಕಲಾಳ ಮೇಲೆ ದೂರ ಹಾಕಿದ್ದೇನೆ. ಆ ಪೆದ್ದಿಗೆ ಗೊತ್ತಿದ್ದು ಬಾಯಿ ಮುಚ್ಚಿ ಕೂತಿದ್ದಾಳೆ. ಚಂದ ಚಂದ ಹೊರಗಿನಿಂದ, ಮಾಟ ಮಂತ್ರ ಒಳಗಿನಿಂದ. ತಂತ್ರ ನನ್ನ ಮಂತ್ರ, ಸಂಚೇ ನನ್ನ ತಂತ್ರ, ಸಂದೇಹವೇ ನನ್ನ ಅಸ್ತ್ರ, ಮನೆಯೇ ನನ್ನ ರಣರಂಗ, ನಾನೇ ಕುತಂತ್ರಿ ಕಮಲ.